ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಪ್ಲೈನ್ ಬೀಡ್ಸ್ ಯೂಸ್ ಮಾಡ್ದೇನೆ ಪ್ಲೈನ್ ಕುಚ್ಚನ್ನು ಹಾಕೋದನ್ನು ಕೋಸ ಮತ್ತು ಕುಚ್ಚನ್ನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಇಲ್ಲಿಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ 2 ಸರಿ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಹೇಗೆ ಮಾಡೋದು ಅಂತ. ಹಾಗೆ ನಾನು ಇಲ್ಲಿ 4 ಡಬಲ್ ಕ್ರೋಶ ಮತ್ತು 5 ಚೈನ್ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು 4 ಚೈನ್ ಮಾಡ್ಕೊಂಡಿದ್ದೀನಿ, 4 ಡಬಲ್ ಕ್ರೋಶ. ನಾನು ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಒಂದು ಸರಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೇನೆ. ಹೀಗೆ ಯಾವಾಗಲೂ ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ ಸಿಗಲಿ. ಇಲ್ಲಿ ನಾನು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ನಾನು ಚುಚ್ಚಿ ಹೀಗೆ ಮೇಲಕ್ಕೆ ಹೀಗೆ ಎಳ್ಕೊತಾ ಇದ್ದೀನಿ. ಹೀಗೆ ಎರಡರಲ್ಲೊಂದು ನಾನು ಇದು ಮೊದಲಿಗೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹಾಗೆ ಈಗ 5 ಚೈನ್ 1 2 3 4 5 ಹೀಗೆ 5 ಚೈನನ್ನು ಹಾಕೊಂಡು ನಾನು ಸೂಜಿ ಮೇಲೆ ಹೀಗೆ ದಾರ ತಗೊಂಡು ಹೀಗೆ ಲಾಕ್ ಮಾಡ್ತಿದ್ದೀನಿ. ಯಾವಾಗಲೂ ಇದನ್ನು ನಾವು ಸ್ಟಿಫಾಗಿ ಹಾಕೋಬೇಕು ಫ್ರೆಂಡ್ಸ್, ಈಗ ತುಂಬ ಲೆಂತ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮೊದಲಿಗೆ ಅಂತ ಅಂದ್ಕೊಳ್ಳಿ. ಈಗ ನಾನು ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಚುಚ್ಚಿ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಸೂಜಿ ಎಳ್ಕೊಂಡು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲೇ ಪಕ್ಕದಲ್ಲಿ ಚುಚ್ಕೊಂಡು ಹೀಗೆ ಎಳ್ಕೊಂಡು ಸ್ವಲ್ಪ ಈಗ ಸೂಜಿ ಮೇಲೆ ದಾರ ಎಳ್ಕೊಂಡ್ಮೇಲೆ ಎರಡರಲ್ಲೊಂದು ನಾನು ಈ ಥರ ಡಿಸೈನ್ನ ಬೇಸ್ ಲೈನ್ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ. ಸೇಮ್ ಅದೇ ಥರ ಇರ್ತದೆ. ಇಲ್ಲಿ ಬೀಡ್ಸ್ ಏನು ಯೂಸ್ ಮಾಡ್ತಾಯಿಲ್ಲ ನಾನು. ಹೀಗೆ ಎರಡರಲ್ಲೊಂದು ಮಾಡಿಕೊಡಿ. ಮತ್ತು ಹೀಗೆ ಸೇಮ್ ಈಗ 5 ಚೈನ್ ಹಾಕೊಳ್ಳೋದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಡಬಲ್ ಕ್ರೋಶ ಮಾಡ್ಕೊಳ್ಳೋಕ್ಕೆ ನಾನು ತೋರಿಸಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎರಡರಲ್ಲೊಂದು ಹೀಗೆ ಎಳ್ಕೊಂಡು ನಾನು ಎರಡರಲ್ಲೊಂದು ಹಾಕ್ಕೊಂಡು ನೀಡಲ್ನ ದಾರನ ಎಳ್ಕೊಂಡು ಹೀಗೆ ಕಟ್ ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ನಾನು ಫುಲ್ ಸ್ಟೆಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಬೇಸ್ ಲೈನ್. ಮತ್ತು ನಾನೀಗ ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬನ್ನಿ, ನಾನು ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮೊದಲಿಗೆ ಲಾಕ್ ಮತ್ತು ಲಾಕ್. ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ನಾನೀಗ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ಡಬಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಡಬಲ್ ಕ್ರೋಶ ಆದಮೇಲೆ 2 ಲಾಕನ್ನು ಮಾಡಿಕೊಂಡು ಈ ಫಸ್ಟಿಗೆ ಇದೆಯಲ್ಲ, ಈ ಫಸ್ಟಿಗೆ ನಾನು ಪಿಕಾಟ್ ಬರಲಿಕ್ಕೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ತೋರಿಸ್ತೇನೆ. ಆ್ಯಸ್ ಯೂಶ್ವಲ್ ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೇನೆ. ಈಗ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿನೂ ಲಾಕ್ ಮಾಡೋಣ. ಇಲ್ಲಿನೂ ಲಾಕ್ ಮಾಡಿಕೊಂಡು 5 ಚೈನ್ ಹಾಕೋತೀನಿ ಅದು ಕುಚ್ಚಿಗೆ. 1 2 3 4 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಫಸ್ಟ್ ಒನ್ ಇದೆಯಲ್ಲ, ಈ ಫಸ್ಟ್ ಒನ್ಗೆ ಇಲ್ಲಿಗೆ ಈ ಲಾಕಿಗೆ ಲಾಕ್ ಮಾಡ್ಕೋತೀನಿ.
ಈ ಫಸ್ಟ್ ಚೈನ್ಗೆ ಫಸ್ಟ್ ಲಾಕ್ ಮೇಲೆ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಒಂದು ಹೋಲ್ ಇದೆ. ಈಗ ನಾವು ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ಹೋಲ್ ಉಂಟು, ಅದರಲ್ಲಿ ಮತ್ತೆ ನಾನು ಲಾಕ್ ಮಾಡಿಕೊಂಡು ಈಗ ನಾನು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಮಗೆ ಬೀಡ್ಸ್ ಬೇಡ ಅಂದರೆ ಈ ಥರ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇಲ್ಲಿ ನಾನು ಸೂಜಿ ಮೇಲೆ ದಾರ ತಗೊಂಡು ಈ 5 ಚೈನ್ ಉಂಟಲ್ಲ, ಈ 5 ಚೈನಲ್ಲಿ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತೇನೆ. ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ಪಿಕಾಟ್ ಮಾಡ್ಕೊಂಡಿದ್ದೀನಿ. ಮತ್ತು 3 ತ್ರಿಬಲ್ ಕ್ರೋಶ ಪಿಕಾಟ್, ಮತ್ತು ಡಬಲ್ ಕ್ರೋಶ ಪಿಕಾಟ್. ಹೀಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಡಬಲ್ ಕ್ರೋಶ ಮಾಡಿಕೊಂಡು ಇಲ್ಲಿ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಎಳ್ಕೊಂಡು ಡಬಲ್ ಕ್ರೋಶ, ಎರಡರಲ್ಲೊಂದು ಈಗ ಡಬಲ್ ಕ್ರೋಶ ಆಯಿತು. ಮತ್ತೆ ನಾನು 2 ಲಾಕ್, 1 2 ಲಾಕ್ ಆಯಿತು. ಇಲ್ಲಿ ಸ್ಪೇಸ್ ಉಂಟಲ್ಲ, ನಾವು ಡಬಲ್ ಕ್ರೋಶ ಮಾಡಿದ್ದೀವಲ್ಲ, ಅಲ್ಲಿ ಸ್ಪೇಸ್ಗೆ ಹೋಗಿ ನೀಡಲ್ ತಗೊಂಡು ಥ್ರೆಡ್ನ ಎಳ್ಕೊಂಡು ನಾವು ಪಿಕೋಟನ್ನು ಮಾಡೋಣ. ಹೀಗೆ 3 ಒಟ್ಟಿಗೆ ನಾವು ಎಳ್ಕೋಬೇಕು. ಹಿಂಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಪಿಕೋಟ್ ಬಂದಿದೆ. ಈಗ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಅಷ್ಟಕ್ಕೆ ಗೊತ್ತಾಗಲ್ಲ ನಿಮಗೆ. ಮತ್ತೆ 2 ಪಿಕೋಟ್ ಮಾಡ್ಕೊಳ್ಳೋಣ. ಈಗ ಡಬಲ್ ಕ್ರೋಶ, ಎರಡರಲ್ಲೊಂದು, ಈಗ 2 ಲಾಕ್, 1 2 ಆಯಿತಾ. ಅದರಲ್ಲಿ ಈ ಮಧ್ಯದಲ್ಲಿ ಉಂಟಲ್ಲ, ಈ ಮಧ್ಯಕ್ಕೆ ನಾವು ಈ ಸೂಜಿನ ತಗೊಂಡು ಹೀಗೆ ಲಾಕ್ ಮಾಡೋಣ. ನೋಡಿ, ಈಗ ಸೂಜಿ ಮೇಲೆ ಹೀಗೆ ಎಳ್ಕೊಂಡು ಪಿಕೋಟ್, ಈ ಥರ ಪಿಕೋಟ್ ಬರುತ್ತೆ ನೋಡಿ ಫ್ರೆಂಡ್ಸ್. ಪಿಕೋಟ್ ಬಂದಿದೆ. ಇಲ್ಲಿ ಡಬಲ್ ಕ್ರೋಶ, ನಾನು ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ 3 ಟೈಮ್ ತ್ರಿಬಲ್ ಕ್ರೋಶ. ಓಕೆ, ನಾನೀಗ ತ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಡಬಲ್ ಕ್ರೋಶ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶ ಮಾಡಿಕೊಂಡು ನಾವು ಪಿಕಾಟ್ನ ಮಾಡ್ಕೊಳ್ಳೋಣ. ಹೀಗೆ 1 2 3 ನೋಡಿ, ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಚೈನ್ನ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಉಂಟಲ್ಲ, ಈ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿ ಥ್ರೆಡ್ಡನ್ನು ಎಳ್ಕೊಳ್ತೇನೆ. ನಿಧಾನಕ್ಕೆ ಹಾಕೊಳ್ಳೋದು ಫ್ರೆಂಡ್ಸ್, ಸ್ವಲ್ಪ ಹಿಂಗೆ ಆದರೆ ವೇರಿಯೇಷನ್ ಆಗುತ್ತೆ. ಹೀಗೆ 2 ಚೈನ್ ಹಾಕಿದ ಮೇಲೆ ಹೀಗೆ ಸೂಜಿ ಎಳ್ಕೊಂಡು ನಾನು ಹೀಗೆ ಲಾಕ್ ಮಾಡ್ತೀನಿ. 3 ಥ್ರೆಡ್ ಬರ್ತದೆ. ಆಗ ನೋಡಿ, ಪಿಕೋಟ್ ಆಯಿತು. ಮತ್ತೆ ನಾನು ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೊಳ್ತೇನೆ. ಹೀಗೆ ಎರಡರಲ್ಲೊಂದು ಮಾಡ್ತೀನಿ. ಹೀಗೆ ಎರಡರಲ್ಲೊಂದು, ಮತ್ತೆ 3 ಚೈನ್, 1 2 ಹೀಗೆ, ಮತ್ತೆ ಹೀಗೆ ಸೆಂಟ್ರಲ್ಲಿ ಹೀಗೆ ಎಳ್ಕೊಂಡು ನಾನು ಹೀಗೆ ಮಾಡಿ ಲಾಕ್ ಮಾಡ್ತೇನೆ. ಹೀಗೆ ಮತ್ತೆ ನಾನು ತ್ರಿಬಲ್ ಕ್ರೋಶ ಮಾಡ್ತೀನಿ. ಹೀಗೆ ಎರಡರಲ್ಲೊಂದು,
ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಮತ್ತು 3 ಚೈನ್ 2 ಚೈನ್ 1 2 ಮತ್ತು 2 ಚೈನ್ ಹಾಕಿ ಆದಮೇಲೆ ಇಲ್ಲಿ ನಾವು ಸೆಂಟ್ರಲ್ಲಿ ಎಳ್ಕೊಂಡು 3 ಆಗುತ್ತೆ, 3ಅನ್ನು ಎಳ್ಕೊಂಡು ಪಿಕೌಟ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಪಿಕೌಟ್ಸ್ ಬರ್ತದೆ, ಚೆನ್ನಾಗಿ ಕಾಣುತ್ತೆ. ಮತ್ತು ಈಗ ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಗೊಂಡು ನಾನು ಎರಡರಲ್ಲೊಂದು ಮಾಡ್ಕೊಳ್ತೀನಿ. ನಾನೀಗ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೂಜಿ ಮೇಲೆ 2 ಸರಿ ಒಂದು ಲಾಕ್ ಮಾಡ್ತೀನಿ. ಡಬಲ್ ಕ್ರೋಶ ಮಾಡಿಬಿಟ್ಟು 1 ಲಾಕ್ ಮತ್ತೆ ನಾನು ಈ ಎರಡರಲ್ಲಿ ಇದೆಯಲ್ಲ ಈ ಮಧ್ಯಕ್ಕೆ ನಾನು ಇಲ್ಲಿ ಎಳ್ಕೊಂಡು ಲಾಕ್ ಮಾಡೋಣ. ಲಾಕ್ ಮಾಡಿ ಪಿಕೌಟ್ ಬರುತ್ತೆ. ಹೀಗೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಏನು ಬೇಡ ಅಂದರೆ ಹೀಗೆ ಹಾಕ್ಕೊಳ್ಬೋದು. ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಎಳ್ಕೊಂಡು ಎರಡರಲ್ಲೊಂದು ನೋಡಿ ಡಬಲ್ ಕ್ರೋಶ, ಟ್ರಿಬಲ್ ಕ್ರೋಶ, ಡಬಲ್ ಕ್ರೋಶ, ಒಟ್ಟು 7 ಚೈನ್ ಬರುತ್ತೆ. ಮತ್ತು ನಾನು ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಸೆಕೆಂಡ್ ಅದರ ಮಧ್ಯೆ ಇರೋದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಈ ಹೋಲಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ತೀನಿ. ಎರಡು ಲಾಕ್ ಮಾಡ್ಕೊತೀನಿ. ಸಿಂಗಲ್ ಕ್ರೋಶ ಅದರ ಮೇಲೇ ಲಾಕ್ ಮಾಡ್ತೀನಿ. ಈಗ ಮತ್ತೆ ನಾವು ಕುಚ್ಚಿಗೆ 5 ಚೈನ್ ಹಾಕೊಳ್ಳೋಣ. ಕುಚ್ಚಿಗೆ 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ನೋಡಿ ಫ್ರೆಂಡ್ಸ್, ಬೀಡ್ಸ್ ಬೇಡ ಅಂತ ಹೇಳೋದು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ಸ್ಯಾರಿಗೆ ಹಾಕೋಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕಂಟಿನ್ಯೂ ಮಾಡಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೇನೆ. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಡಬಲ್ ಕ್ರೋಶ 2 ಲಾಕ್ ಮತ್ತು ಈ ಡಬಲ್ ಕ್ರೋಶ ಹಿಂದಿಂದೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ತ್ರಿಬಲ್ ಕ್ರೋಶ ಲಾಕ್ ಮಾಡಿಕೊಂಡು ಇದ್ರ ಹಿಂದಿಂದೆ ಈ ಬೀಡ್ಸ್ಗಳ ಹಿಂದಿಂದೆ ಈ ಲೈನ್ ಹಿಂದಿಂದೆ ಲಾಕ್ ಮಾಡ್ಕೊಳ್ಳೋಣ. ನಮಗೆ ಬೀಡ್ಸ್ ಬೇಡ ಅಂದರೆ ಈ ಥರ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಪ್ರೀವಿಯಸಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸಿದ್ದೀನಿ ನಾನು. ಈ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ನಾನು ಸ್ಯಾಂಪಲ್ ತೋರಿಸಿರೋದು ಇದು. ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡ್ಸ್ ಬೇಡ ಅಂದರೆ ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.